ಎಲ್ಲರಿಗೂ ನಮಸ್ಕಾರ. ತುಂಬ ಮೆಸೇಜ್ ಬರ್ತಾ ಇದೆ, ಎಸ್ಪೆಷಲಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಂದ. ಈಗ ನೋಡಿ, ಅವರಿಗೆ ಒಂದು ಸಜೆಷನ್. ಈಗ ನೋಡಿ, ಲಾ ಡಿಗ್ರಿ ಒಳಗೆ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಅಂತ ಟೀಚಿಂಗ್ ಆಗೋದಿಲ್ಲ. ನೀವು ಬರೀ ಎಕ್ಸಾಮಲ್ಲಿ ಮಾತ್ರ ಕನ್ನಡ ಆರ್ ಇಂಗ್ಲೀಷ್ ಅಂತ ಚೂಸ್ ಮಾಡಬಹುದು. ಆ್ಯಂಡ್ ನಾನು ನಿಮಗೇನು ಸಜೆಸ್ಟ್ ಮಾಡೋದಂದರೆ, ಆಲ್ದೋ ನೀವು ಕನ್ನಡ ಮೀಡಿಯಮ್ ಇದ್ದರೂ ನೀವು ಇಂಗ್ಲೀಷ್ ಒಳಗೆ ಬರೆಯೋಕ್ಕೆ ಟ್ರೈ ಮಾಡಿರಿ. ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ ಏನೋ ಪಾಸ್ ಆಗ್ಬೋದು ಅಥವಾ ಕಡಿಮೆ ಮಾರ್ಕ್ಸ್ ಬೀಳ್ಬೋದು ಅಥವಾ ಬ್ಯಾಕ್ ಉಳಿಬೋದು. ಬಟ್ ಸ್ಟಿಲ್ ಡೋಂಟ್ ಗಿವ್ ಅಪ್, ಟ್ರೈ. ನೀವು ಈಗ ಇಂಗ್ಲೀಷ್ ಕಲಿತ್ರೆ ನಿಮಗೆ ಫ್ಯೂಚರಲ್ಲಿ ಒಳ್ಳೆಯದಾಗತ್ತೆ. ಈಗ ನೀವು ಡೆಲ್ಲಿ ಒಳಗೆ ಇಂಟರ್ನ್ಶಿಪ್ ಮಾಡಬೇಕು, ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಒಳಗೆ ಮಾಡಬೇಕಂದ್ರೆ ನಿಮಗೆ ಇಂಗ್ಲೀಷ್ ಕರೆಕ್ಟಾಗಿ ಗೊತ್ತಿರಬೇಕು ಅಥವಾ ಹಿಂದಿ ಬರಬೇಕು. ಡೆಲ್ಲಿ ಒಳಗೆ ಫುಲ್ ಹಿಂದಿ ಮತ್ತು ಇಂಗ್ಲೀಷೇ ಇದೆ. ಈಗ ನಿಮಗೆ ಡೆಲ್ಲಿ ಒಳಗೆ ಇಂಟ್ರೆಸ್ಟ್ ಇದ್ದರೆ ಫಸ್ಟ್ ಇಂಗ್ಲೀಷ್, ಹಿಂದಿ ನೀವು ಕಲ್ಕೊಳ್ಬೇಕು. ಆಮೇಲೆ ಓದಕ್ಕೆ ಬರಬೇಕು, ಇಂಗ್ಲೀಷ್ ಓದಕ್ಕೆ ಬರಬೇಕು. ಅದಕ್ಕೆ ನೀವು ಲಾ ಯಾವಾಗ ಕಲಿತಾ ಇರ್ತೀರಾ ಅವಾಗಿಂದ ಸ್ಟಾರ್ಟಿಂದನೇ ಕನ್ನಡನೂ ಬೇಕು ವಿತ್ ಇಂಗ್ಲೀಷ್ ಎರಡೂ ಒಳಗೆ ನೀವು ಪರ್ಫೆಕ್ಟ್ ಆದರೆ ಅಂದರೆ ಇಟ್ಸ್ ಅಡ್ವಾಂಟೇಜ್ ಫಾರ್ ಯು. ಸೊ ಐ ವುಡ್ ಸಜೆಸ್ಟ್ ಟ್ರೈ ಟು ರೈಟ್ ಇನ್ ಇಂಗ್ಲೀಷ್ ಆ್ಯಂಡ್ ರೀಡ್ ಇನ್ ಇಂಗ್ಲೀಷ್. ಯಾಕಂದರೆ ಕನ್ನಡ ಒಳಗೆ ಬುಕ್ ಸೋರ್ಸಸ್ಸು ಕಡಿಮೆ ಇದೆ. ಥ್ಯಾಂಕ್ ಯು.